ಕಾಂಗ್ರೆಸ್ನವರ AICCಯ ಪ್ರೆಸ್ ನೋಟನ್ನು ಯಥಾವತ್ತಾಗಿ ಒಂದು ಸಲ ಓದ್ಬಿಡ್ತೀನಿ. ಅಂದರೆ ಲೆಟ್ ಇಟ್ ಬಿ ವೆರಿ ಕ್ಲಿಯರ್ ಅಂತ. ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದ ಆಹ್ವಾನ ನಿರಾಕರಿಸಿದ್ದೇವೆ. ಚುನಾವಣೆಗಾಗಿ ಅಪೂರ್ಣ ಮಂದಿರ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಚುನಾವಣೆಗಾಗಿ ಅಪೂರ್ಣ ಮಂದಿರ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಇದು RSS BJP ಕಾರ್ಯಕ್ರಮ, ಆದ್ದರಿಂದ ಆಹ್ವಾನ ನಿರಾಕರಿಸಿದ್ದೇವೆ. ಖರ್ಗೆ ಸೋನಿಯಾಗೆ ಕೊಟ್ಟ ಆಹ್ವಾನವನ್ನು ಗೌರವಯುತವಾಗಿ ನಿರಾಕರಿಸುತ್ತಿದ್ದೇವೆ. ಅಪೂರ್ಣ ಮಂದಿರವನ್ನು ಚುನಾವಣಾ ಲಾಭಕ್ಕಾಗಿ BJP RSS ಉದ್ಘಾಟಿಸುತ್ತಿದೆ. 2019ರ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸುತ್ತೇವೆ. ಕೋಟ್ಯಂತರ ರಾಮಭಕ್ತರ ಭಾವನೆಗಳನ್ನು ಕಾಂಗ್ರೆಸ್ ಗೌರವಿಸುತ್ತದೆ. ದೇಶದಲ್ಲಿ ಕೋಟ್ಯಂತರ ಜನ ರಾಮನನ್ನು ಆರಾಧಿಸುತ್ತಾರೆ. ಧಾರ್ಮಿಕ ವಿಷಯ ವೈಯಕ್ತಿಕ. BJP RSS ಇದನ್ನು ರಾಜಕೀಯಗೊಳಿಸಿತು ಅಂತ ಇವತ್ತಿನ ಕಾಂಗ್ರೆಸ್ನ ಪ್ರೆಸ್ ನೋಟಿನ ಯಥಾವತ್ ಟ್ರಾನ್ಸ್ಲೇಷನ್. ಅದು ಕಾರಣಗಳನ್ನು ಕೊಟ್ಟಿದ್ದಾರೆ. ಅಂದರೆ BJP RSSನ ಕಾರ್ಯಕ್ರಮ ಇದು, ಅಪೂರ್ಣ ಮಂದಿರ ಇದೆ, ಇತ್ಯಾದಿ ಇತ್ಯಾದಿ. ಸೈದ್ಧಾಂತಿಕವಾಗಿ ಯೋಚನೆ ಮಾಡೋದಾದರೆ ಬ್ರೈನ್ ಸ್ಟಾರ್ಮಿಂಗ್ ಆಗಿದೆ. ನಾವು ಹೋಗಿ ರಾಮ ಮಂದಿರದ ಪೂಜೆ ಕೂತ್ಕೊಂಡ್ಬಿಟ್ರೆ ಕಟ್ಟರ್ ಹಿಂದುತ್ವವಾದಿ ವೋಟ್ ಬ್ಯಾಂಕ್ ಇದೆಯಲ್ಲ, ಕಟ್ಟರ್ ಹಿಂದುತ್ವವಾದಿ ವೋಟ್ ಬ್ಯಾಂಕ್, ಅವರೇನಾದ್ರು ನಮ್ಗೆ ಓಟ್ ಹಾಕೋ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕೊಂದು ಉತ್ತರ ಬಂದಿರುತ್ತಲ್ಲಿ. ವಾಟ್ ಎವರ್ ಇಟ್ ಈಸ್, ವೈ ಶುಡ್ ಐ ಟೆಲ್ ಇಟ್? ನಾನು ಯಾಕೆ ಹೇಳಿ? ರಾಮ ಮಂದಿರದ ಪೂಜೆಗೆ ಹೋಗಿ ಕೂತ್ಕೊಂಡ್ರೆ ನಮ್ಮ ವೋಟ್ ಬ್ಯಾಂಕ್ ಇದೆಯಲ್ಲ, ಟ್ರೆಡಿಷ್ನಲ್ ವೋಟ್ ಬ್ಯಾಂಕ್, ಅದು ಹೆಂಗೆ ಯೋಚನೆ ಮಾಡುತ್ತೆ? ಅವ್ರಿಗೆ ಖುಷಿ ಆಗುತ್ತಾ? ಅವರಿಗೆ ಬೇಜಾರಾಗುತ್ತಾ? ಇಂಡಿಫ್ರೆಂಟ್ ಆಗಿರ್ತಾರ? ಏನು ವ್ಯತ್ಯಾಸನೇ ಆಗದೆ ಇರೋ ಹಂಗಿರ್ತಾರ? ಅದನ್ನು ಚರ್ಚೆ ಮಾಡಿರ್ತಾರೆ. ಅಂತಿಮವಾಗಿ ಒಂದು ಉತ್ತರ ಬಂದಿರುತ್ತೆ. ಹೋದರೆ ಒಳ್ಳೆಯದಾ, ಹೋಗದೇ ಇದ್ದರೆ ಒಳ್ಳೆಯದಾ? ಉತ್ತರದಲ್ಲಿ ಹೋಗದೇ ಇದ್ರೂ ಒಳ್ಳೆಯದು ಅಂತ ಬಂದಿದೆ. ಆ ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದಾರೆ. ಆ ನಿರ್ಧಾರ ಪ್ರಕಟಣೆ ಮಾಡಿದ್ದಾರೆ ಅಷ್ಟೇ. ಫೈನಲಿ ಬರದೆ ಅಷ್ಟ್ರೀ, ವಾಟ್ ಈಸ್ ಪೊಲಿಟಿಕಲ್ ಗೇನ್ ಅಂತ. ಇವತ್ತು ನೆನ್ನೆದು ಕಾಂಗ್ರೆಸ್ಸಿನ ಟ್ವೀಟ್ನಲ್ಲಿರಲಿಲ್ವಾ? ಗೇಟು ತೆಗೆಸಿ ರಾಮನ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ರಾಹುಲ್ ಗಾಂಧಿ. ಏನಾಗಿತ್ತು? ಶಾಬಾನು ಅಂತ ಒಬ್ಬ ಹೆಣ್ಮಗಳಿದ್ಲು. ಆಕೆ ಗಂಡ ಬಂದು ತಲಾಕ್ 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 ಅಂತ ಹೋಗ್ಬಿಟ್ಟ. ಅರೆ, ನನ್ನ ಮುಂದಿನ ಜೀವನ ಏನು ಅಂದ್ಲು ಅವಳು. ಇಷ್ಟು ದಿವಸ ನಿಮ್ಮ ಜೊತೆಗೆ ಸಂಸಾರ ಮಾಡಿ ಎಲ್ಲ ಮಾಡ್ಕೊಂಡು ತಲಾಕ್ ತಲಾಕ್ ತಲಾಕ್, ನನ್ನ ಮುಂದಿನ ಜೀವನ ಏನು ಅಂದ್ಲು. ಕೋರ್ಟಿಗೆ ಹೋದ್ಲು ಅವಳು. ಮೇಂಟೆನೆನ್ಸ್ ಕೊಡಿ ನನಗೆ. ಡೈವರ್ಸ್ ಅಂತ ಕೊಟ್ಟರೆ ಹಿಂದೂ ಹೆಣ್ಣು ಮಗಳಿಗೆ ಹಿಂದೂ ಗಂಡ ಮೇಂಟೆನೆನ್ಸ್ ಕೊಡ್ತಾನೆ, ನನಗೆ ಯಾಕಿಲ್ಲ ಅಂದ್ಲು ಅವಳು. ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ ಹೇಳ್ತು ಮೇಂಟೆನೆನ್ಸ್ ಕೊಡಬೇಕು ಅಂತ ಆದೇಶ ಕೊಟ್ಬಿಡ್ತು. ಮೌಲ್ವಿಗಳ ಸಿಡಿದೆದ್ರು. ಇಸ್ಲಾಂನಲ್ಲಿ ಇಲ್ಲ ಅದು. ಹಿಂದೂ ಗಂಡ ಕೊಡ್ತಾನೆ ಅಂದರೆ ನಿಮ್ಮಲ್ಲಿದೆ ರೀ ನಂಬಿಕೆ. 7 ಜನ್ಮದ ಸಂಬಂಧ, 7 ಜನ್ಮದ ಅನುಬಂಧ. ನಮ್ಮಲ್ಲಿ ಕಾಂಟ್ರಾಕ್ಟು. ಕುಬೂಲ್ ಹೇ ಅಂದಾಗ ಶುರುವಾಗುತ್ತೆ ಮದುವೆ, ತಲಾಕ್ ತಲಾಕ್ ಅಂದಾಗ ಮುಗಿದು ಹೋಗುತ್ತೆ. ಕಾಂಟ್ರಾಕ್ಟ್ ಅದು ನಮ್ಮಲ್ಲಿ. ಮೇಂಟೆನೆನ್ಸಿಂದ ಎಲ್ಲಿಂದ ತರ್ತಾ ಇದೆ ಇದು ಸುಪ್ರೀಂ ಕೋರ್ಟು ಅಂತ ಮೌಲ್ವಿಗಳ ಸಿಡಿದಿದ್ರು. ರಾಜೀವ್ ಗಾಂಧಿಯವ್ರಿಗೆ ತಲೆ ಕೆಟ್ಬಿಟ್ಟು, ಏನು ಮಾಡ್ಬೇಕೀಗ? ಸುಪ್ರೀಂ ಕೋರ್ಟ್ನ ಆದೇಶ ಬಂದಿತ್ತು ಮೇಂಟೆನೆನ್ಸ್ ಕೊಡಬೇಕು ಶಾಬಾನುಗೆ ಅಂತ. ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಯಿತು, ಮೇಂಟೆನೆನ್ಸ್ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಂತ ಮೌಲ್ವಿಗಳು ಹೇಳಿದ್ರು. ರಾಹುಲ್ ಗಾಂಧಿ ಒಂದು ಆರ್ಡಿನೆನ್ಸ್ ತಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನೇ ರದ್ದು ಮಾಡಿಬಿಟ್ರು. ಹಾಗೆಲ್ಲ ಕೊಡೋಂಗಿಲ್ಲ, ಶರಿಯಾನಲ್ಲಿ ಏನು ಹೇಳಿದೆಯೋ ಅದೇ ಫೈನಲ್ಲು. ಯಾವ ಮುಸ್ಲಿಂ ಗಂಡ ತಲಾಕ್ 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 ಅಂತ ಹೆಂಡ್ತಿನ ಬಿಟ್ಟರು ಕೂಡ ಮೇಂಟೆನೆನ್ಸ್ ಕೊಡಬೇಕಾಗಿಲ್ಲ ಅಂತ ರಾಹುಲ್ ಗಾಂಧಿ ಮಾಡಿಬಿಟ್ರು. ಭಾರತದ ಅಷ್ಟು ಮುಸ್ಲಿಮರು ಅನ್ನೋದಿಲ್ಲ, ಸಾಂಪ್ರದಾಯಿಕ ಮುಸ್ಲಿಮರು, ಏನೋ ಪುರುಷರು ಬೇಸಿಕಲಿ ಖುಷಿಯಾದರು. ತಲಾಕ್ ಅಂದರೆ ಮೇಂಟೆನೆನ್ಸ್ ಕೊಡೋಂಗಿಲ್ಲ, ಹೆಂಡ್ತಿನ ಬಿಟ್ಬಿಡ್ಬೋದು ಹಾಗೆ ಅಂತ. ಮುಸ್ಲಿಮರು ಖುಷಿಯಾದರು. ಆವಾಗ ಅರೆ, ಮುಸ್ಲಿಮರಿಗೋಸ್ಕರ ರಾಹುಲ್ ಗಾಂಧಿ ಏನೋ ಮಾಡಿದ್ರು ಅಂತ. ಹಿಂದೂ ವೋಟ್ ಬ್ಯಾಂಕಿಗೆ ಏನು ಮಾಡ್ಬೇಕೀಗ? ಹಿಂದೂ ವೋಟ್ ಬ್ಯಾಂಕ್ ಹಿಂದೂಗಳ ಸಿಟ್ಟಾದರೆ ಅರುಣ್ ನೆಹರು ಅಂತಿದ್ರು ಒಬ್ಬರು ಸಲಹೆಗಾರರು ರಾಜೀವ್ ಗಾಂಧಿ ಅವ್ರ ಜೊತೆಗೆ. ಅವರು ಬಂದು ಹೇಳಿದ್ರು, ಮುಸ್ಲಿಮರಿಗೋಸ್ಕರ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಉಲ್ಟಾ ಮಾಡಿ ಆರ್ಡಿನೆನ್ಸ್ ತಂದಿದ್ದೀರಲ್ಲ, ಹಿಂದೂಗಳದಂದೇನೋ ರಾಮ ಮಂದಿರ ಅಂತಿದ್ದಾರೆ, ಅದನ್ನು ಗೇಟ್ ತೆಗೆಸಿ ಪೂಜೆ ಮಾಡ್ಕೊಳ್ಳಿ ಬಿಟ್ಟುಬಿಡಿ ಅಂತ. ರಾಜೀವ್ ಗಾಂಧಿ ಕರೆಕ್ಟ್ ಅನ್ನಿಸ್ತು, ಗೇಟ್ ತೆಗೆಸಿದ್ರು, ಪೂಜೆ ಮಾಡೋಕ್ಕೆ ಬಿಟ್ಟರು. ಅದನ್ನು ಟ್ವೀಟ್ನಲ್ಲಿ ಹೇಳ್ತಾ ಇದ್ದಾರೆ, ಪೂಜೆ ಯಾರು ಮಾಡೋಕ್ಕೆ ಬಿಟ್ಟಿದ್ದು ನಿಮಗೆ ಅಂತ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ನಡೆದದ್ದು ಇದಷ್ಟು
ಮಧ್ಯದಲ್ಲಿ ಒಂದೆರಡು ಸಲ ರಾಹುಲ್ ಗಾಂಧಿ ಅಂದೆ, ಸಾರಿ. ಇದಷ್ಟು ನಡೆದದ್ದು. ಪೂಜೆ ಆವಾಗ ಶುರುವಾಯಿತು. ಅದಾದ ಮೇಲೆ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ 1992 ಡಿಸೆಂಬರ್ 6ನೇ ತಾರೀಕು ಆ ಜಾಗದಲ್ಲಿದ್ದಂಥ ಬಾಬರಿ ಮಸೀದಿ ಧ್ವಂಸ ಆಗಿತ್ತು. ಆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಆ್ಯಕ್ಷನ್ ತಗೊಳ್ಳಿಲ್ಲ, ಮೌನವಾಗಿದ್ದರು. ಮುಸ್ಲಿಂ ವೋಟ್ ಬ್ಯಾಂಕು ಹಿಂದೂ ವೋಟ್ ಬ್ಯಾಂಕಿನ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ನಡೀತಾ ಇತ್ತು. ಪಿ ವಿ ನರಸಿಂಹರಾವ್ ಮೌನ ಇತ್ತಲ್ಲ, ಅದು ಮುಸ್ಲಿಮರನ್ನ ಭ್ರಮನಿರಸನಗೊಳಿಸ್ತು. ಅಲ್ಲಿಂದ ವೋಟ್ ಬ್ಯಾಂಕ್ ಸ್ಪ್ರೆಡ್ ಆಗಿತ್ತು. ಇನ್ನೂ ಏನು ತುಂಬ ಇದೆ ಹೇಳೋಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.